1971ರ ಭಾರತ ಪಾಕಿಸ್ತಾನ ಯುದ್ಧ ಭಾರತೀಯ ಸೇನೆಯ ವೀರ ಪರಂಪರೆಗೆ ಹಿಡಿದ ಕೈಗನ್ನಡಿ. ಈ ಯುದ್ಧದಲ್ಲಿ ಭಾರತದ ವೀರ ಯೋಧರು ತೋರಿದ ಸಾಹಸ ನಮ್ಮ ರೋಮ ರೋಮಗಳು ಸೆಡೆದು ನಿಲ್ಲುವಂತೆ ಮಾಡುತ್ತದೆ. ಅಂತಹ ವೀರ ಯೋಧರಲ್ಲಿ ಮೇಜರ್ ಜನರಲ್ ಇಯಾನ್ ಕಾರ್ಡೋಜೋ ಕೂಡ ಒಬ್ಬರು. ಈ ಯುದ್ಧದಲ್ಲಿ ಇಯಾನ್ ಕಾರ್ಡೋಜೋ ತೋರಿದ ಅದಮ್ಯ ಸಾಹಸಕ್ಕೆ ಇವತ್ತಿಗೂ ಅವರನ್ನು ನೆನಪು ಮಾಡಿಕೊಳ್ಳಲಾಗುತ್ತದೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಮೇಜರ್ ಜನರಲ್ ಇಯಾನ್ ಕಾರ್ಡೋಜೋರ ಸಾಹಸ ಗೀತೆಯ ಬಗ್ಗೆ ತಿಳಿಯೋಣ. 1970ರಲ್ಲಿ ಪೂರ್ವ ಪಾಕಿಸ್ತಾನದ ನಾಗರಿಕರು ಪಾಕಿಸ್ತಾನಿ ಸೇನೆಯ ಅತ್ಯಾಚಾರದಿಂದ ತತ್ತರಿಸಿ ಹೋಗಿದ್ದರು. ದಿನದಿಂದ ದಿನಕ್ಕೆ ಪಾಕಿಸ್ತಾನಿ ಸೇನೆಯ ಅಟ್ಟಹಾಸ, ದಬ್ಬಾಳಿಕೆ, ದೌರ್ಜನ್ಯ ಉಗ್ರ ಸ್ವರೂಪವನ್ನು ತಾಳಿತು. ಇದರಿಂದ ನಲುಗುತ್ತಿದ್ದ ಪೂರ್ವ ಪಾಕಿಸ್ತಾನಿ ನಾಗರಿಕರು ಭಾರತದತ್ತ ಪಲಾಯನ ಬೆಳೆಸಿದರು. ಆದ್ದರಿಂದ ಪಾಕಿಸ್ತಾನಿ ಸೇನೆಯ ಅಟ್ಟಹಾಸವನ್ನು ಬಗ್ಗು ಬಡಿಯಲು 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಶುರುವಾಯಿತು. ಈ ಯುದ್ಧದಲ್ಲಿ ಪಾಕಿಸ್ತಾನ ಸೋತು ಭಾರತದ ಎದುರು ಆತ್ಮಸಮರ್ಪಣೆ ಮಾಡಿಕೊಂಡಿತು. ಈ ಯುದ್ಧದ ಪರಿಣಾಮದಿಂದ ಹೊಸ ದೇಶ ಬಾಂಗ್ಲಾದೇಶ್ ಜನ್ಮ ತಾಳಿತು. 1971ರಲ್ಲಿ ನಡೆದ ಈ ಯುದ್ಧವನ್ನು ಸೀಲೆಟ್ ಯುದ್ಧ, ಬ್ಯಾಟಲ್ ಆಫ್ ಸೀಲೆಟ್ ಎಂದು ಕರೆಯಲಾಗುತ್ತದೆ. ಈ ಯುದ್ಧದಲ್ಲಿ ಇಯಾನ್ ಕಾರ್ಡೋಜೋ 4th ಗೋರ್ಖಾ ರೈಫಲ್ಸ್ನ 5th ಬೆಟಾಲಿಯನ್ನಲ್ಲಿ ಕಾರ್ಯನಿರತರಾಗಿದ್ದರು. ಗೋರ್ಖಾ ರೈಫಲ್ಸ್ನ ಇಯಾನ್ ಕಾರ್ಡೋಜರ ಬಟಾಲಿಯನ್ ಸೀಲೆಟ್ನಲ್ಲಿ ಪಾಕಿಸ್ತಾನಿ ಸೈನಿಕರೊಂದಿಗೆ ಯುದ್ಧಕ್ಕಿಳಿದಿತ್ತು. ಯುದ್ಧದಲ್ಲಿ ಭಾರತೀಯ ಸೇನೆಯ ಸೆಕೆಂಡ್ ಇನ್ ಕಮಾಂಡರ್ ಪಾಕಿಸ್ತಾನಿ ಸೈನಿಕರ ವಿರುದ್ಧ ಹೋರಾಡುತ್ತಾ ವೀರ ಮರಣ ಹೊಂದಿದರು. ಆಗ ತಕ್ಷಣ ಇಯಾನ್ ಕಾರ್ಡೋಜರಿಗೆ ಅವರ ಸ್ಥಾನದಲ್ಲಿ ಕಾರ್ಯನಿರತರಾಗಲು ಆದೇಶ ನೀಡಲಾಯಿತು. ಇಯಾನ್ ಕಾರ್ಡೋಜರವರಿಗೆ ಆದೇಶ ಸಿಗುತ್ತಿದ್ದಂತೆಯೇ ಕಾರ್ಡೋಜೋ ಹೆಲಿಪ್ರೋನ್ ಆಪರೇಷನ್ ಶುರು ಮಾಡಿದರು. ಈ ಯುದ್ಧದಲ್ಲಿ ಭಾರತ ಪಾಕಿಸ್ತಾನ ಎರಡು ಸೇನೆಗಳ ಮಧ್ಯೆ ಭಯಂಕರ ಗುಂಡಿನ ಸುರಿಮಳೆಯಾಗುತ್ತದೆ. ಯುದ್ಧದಲ್ಲಿ ಪಾಕಿಸ್ತಾನ ಬೃಹತ್ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹೊಂದಿತ್ತು. ಇತ್ತ ಭಾರತೀಯ ಸೇನೆಯ ಒಂದು ಸಣ್ಣ ಬೆಟಾಲಿಯನ್ ಯುದ್ಧಕ್ಕೆ ಇಳಿದಿತ್ತು. ಅದರಲ್ಲಿ ಕೇವಲ 84 ಸೈನಿಕರಿದ್ದರು. ಭಾರತೀಯ ಸೇನೆಯ ಸೈನಿಕರು ತಮ್ಮ ಪೊಸಿಷನ್ನಿಂದ ಹಿಂದೆ ಸರಿಯದೆ ತೀವ್ರ ಪ್ರತಿರೋಧ ಒಡ್ಡಿದರು. ನಿರಂತರವಾಗಿ ಭಾರತೀಯ ಸೇನೆಯ ಅಟ್ಯಾಕ್ ಅನ್ನು ಎದುರಿಸುತ್ತಿದ್ದ ಪಾಕಿಸ್ತಾನಕ್ಕೆ ಕೇವಲ 84 ಭಾರತೀಯ ಸೈನಿಕರು ಇರುವುದನ್ನು ಊಹಿಸಲು ಸಾಧ್ಯವೇ ಆಗಲಿಲ್ಲ. ರೇಷನ್ ಮದ್ದುಗುಂಡುಗಳು ಮುಗಿಯಲಾರಂಭಿಸಿದವು. ಆದರೂ ಕೂಡ ಭಾರತೀಯ ಸೈನಿಕರು ಪೊಸಿಷನ್ ಬಿಟ್ಟು 1 ಇಂಚು ಅಲುಗಾಡಲಿಲ್ಲ. ಭಾರತೀಯ ಸೇನೆ ರೀಎನ್ಫೋರ್ಸ್ಮೆಂಟ್ನ ದಾರಿ ಕಾಯುತ್ತಿತ್ತು. ಭಾರತೀಯ ಸೇನೆಗೆ 48 ಗಂಟೆಗಳಲ್ಲಿ ಪಾಕಿಸ್ತಾನಿ ಸೈನಿಕರ ಹುಟ್ಟಡಗಿಸಲು ದೊಡ್ಡ ಪಲ್ಟನ್ ಬರುತ್ತದೆ ಎಂದು ಸಂದೇಶ ಕಳುಹಿಸಲಾಗಿತ್ತು. ಆದರೆ ಆ ರೀತಿ ಆಗಲಿಲ್ಲ. ಸೈನಿಕರ ನೆರವಿಗೆ ಯಾವುದೇ ಪಲ್ಟನ್ ಬರಲಿಲ್ಲ. ಹೀಗೆ 10 ದಿನಗಳವರೆಗೆ ನಿರಂತರವಾಗಿ ಯುದ್ಧ ನಡೆಯಿತು. ಇದರ ಮಧ್ಯೆ BBC ರೇಡಿಯೋದಲ್ಲಿ ಸೀಲೆಟ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಡಲು ಭಾರತದ ಗೋರ್ಖಾ ರೈಫಲ್ಸ್ನ ಸಂಪೂರ್ಣ ಬ್ರಿಗೇಡ್ ಸಜ್ಜಾಗಿದೆ ಎಂಬ ಸುದ್ದಿ ಪ್ರಸಾರವಾಯಿತು. ಆಗ ಮೇಜರ್ ಇಯಾನ್ ಕಾರ್ಡೋಜೋ ತಮ್ಮ ಸೈನಿಕರಿಗೆ ಪಾಕಿಸ್ತಾನಕ್ಕೆ ಭಾರತದ ಸಂಪೂರ್ಣ ಬ್ರಿಗೇಡ್ ಯುದ್ಧ ಮಾಡುತ್ತಿದೆ ಎಂದು ಅನಿಸಿದ್ದರೆ ನಾವು ಒಂದು ಬೆಟಾಲಿಯನ್ ರೀತಿಯಲ್ಲ, ಬ್ರಿಗೇಡ್ನ ರೀತಿ ಹೋರಾಡಬೇಕು ಎಂದು ಆದೇಶ ನೀಡಿದರು. ಈ ಆದೇಶ ಕೇಳುತ್ತಿದ್ದಂತೆಯೇ ಭಾರತೀಯ ಸೇನೆ ಜೈ ಮಹಾಕಾಳಿ ಆಯೋ ಗೋರ್ಖಾಲಿ ಎಂಬ ಗೋರ್ಖಾ ರೈಫಲ್ಸ್ನ ಘೋಷಣಾ ವಾಕ್ಯದೊಂದಿಗೆ ಭಯಂಕರ ಫೈರಿಂಗ್ ಅನ್ನು ಶುರು ಮಾಡಿತು. ಇತ್ತ ಪಾಕಿಸ್ತಾನಕ್ಕೆ ಭಾರತದ ಬ್ರಿಗೇಡ್ನ ಆಕ್ರಮಣವನ್ನು ತಡೆಯಲು ಸಾಧ್ಯವೇ ಇಲ್ಲ ಎಂದೆನಿಸಿ ಭಾರತೀಯ ಸೇನೆಯ ಎದುರು ಶರಣಾಯಿತು. ಭಾರತೀಯ ಸೇನೆ ಸೀಲೆಟ್ ಅನ್ನು ವಶಪಡಿಸಿಕೊಂಡಿತು. ಪಾಕಿಸ್ತಾನದ 1000 ಸೈನಿಕರು ಬಿಳಿ ಧ್ವಜವನ್ನು ಹಿಡಿದು ಭಾರತದ ಎದುರು ಆತ್ಮಸಮರ್ಪಣೆ ಮಾಡಿಕೊಂಡಾಗ ಭಾರತೀಯ ಸೇನೆಯಲ್ಲಿ 532 ಸೈನಿಕರಿದ್ದರು. ಆದರೆ ಪಾಕಿಸ್ತಾನದ ಹತ್ತಿರ 3 ಜನ ಬ್ರಿಗೇಡಿಯರ್ಸ್, 2 ಕರ್ನಲ್, 209 JCO, 173 ಆಫೀಸರ್ಸ್, 8000 ಜನ ಸೈನಿಕರು ಭಾರತದ ಅರ್ಧ ಬೆಟಾಲಿಯನ್ನ ಎದುರು ಶರಣಾಗಿದ್ದರು. ಈ ಯುದ್ಧ ಭಾರತೀಯ ವೀರ ಸೈನಿಕರ ಪರಾಕ್ರಮವನ್ನು ಸುವರ್ಣಾಕ್ಷರಗಳಲ್ಲಿ ಬರೆಯುವಂತೆ ಮಾಡಿತ್ತು. ಯುದ್ಧದಲ್ಲಿ ಗೆದ್ದು ಗೋರ್ಖಾ ಬೆಟಾಲಿಯನ್ ತಮ್ಮ ಕ್ಯಾಂಪ್ಗೆ ಮರಳುವಾಗ ಇಯಾನ್ ಕಾರ್ಡೋಜೋ ಪಾಕಿಸ್ತಾನ ನೆಲದಲ್ಲಿ ಹುದುಗಿಸಿದ್ದ ಲ್ಯಾಂಡ್ ಮೈನ್ನ ಮೇಲೆ ಕಾಲಿಡುತ್ತಾರೆ. ಲ್ಯಾಂಡ್ ಮೈನ್ ಮೇಲೆ ಕಾಲಿಡುತ್ತಿದ್ದಂತೆಯೇ ಭಯಂಕರ ಸ್ಫೋಟವಾಗುತ್ತದೆ. ಇಯಾನ್ ಕಾರ್ಡೋಜೋ
ಪುಟಿದು ದೂರ ಬೀಳುತ್ತಾರೆ. ಅವರ ಶರೀರ ರಕ್ತ ಸಿಕ್ತವಾಯಿತು. ಆಗ ತಕ್ಷಣ ಭಾರತೀಯ ಸೇನೆ ಇಯಾನ್ ಕಾರ್ಡೋಜೋರನ್ನು ಕ್ಯಾಂಪ್ಗೆ ಕರೆದುಕೊಂಡು ಹೋಯಿತು. ಆದರೆ ಕ್ಯಾಂಪ್ನಲ್ಲಿ ಚಿಕಿತ್ಸೆ ನೀಡಲು ಯಾವುದೇ ವೈದ್ಯರಿರಲಿಲ್ಲ. ಭಾರತೀಯ ಸೇನೆಯಿಂದ ಸಹಾಯ ಹಸ್ತ ಪಡೆಯಲು ಬಹಳ ಸಮಯ ಬೇಕಾಗಿತ್ತು. ಇಯಾನ್ ಕಾರ್ಡೋಜೋರ್ ಅವರಿಗೆ ಪ್ರಜ್ಞೆ ಬಂದಾಗ ಅವರ ಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು. ಆಗ ಇಯಾನ್ ಕಾರ್ಡೋಜೋ ತಮ್ಮ ಸಿಇಒಗೆ ಯುದ್ಧ ಮುಗಿದಿದೆ, ನೀವು ನನ್ನನ್ನು ಹೆಲಿಕಾಪ್ಟರ್ನ ಮೂಲಕ ಆಸ್ಪತ್ರೆಗೆ ಸೇರಿಸಿ ಎಂದು ಹೇಳುತ್ತಾರೆ. ಆಗ ಸಿಇಒ, ಸದ್ಯಕ್ಕೆ ಹೆಲಿಕಾಪ್ಟರ್ನಿಂದ ನೆರವು ಪಡೆಯುವುದು ಸಾಧ್ಯವಿಲ್ಲ, ನಾನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳುತ್ತಾರೆ. ಇಯಾನ್ ಕಾರ್ಡೋಜೋರ್ ಅವರಿಗೆ ತಮ್ಮ ಕಾಲಿನ ಪರಿಸ್ಥಿತಿಯನ್ನು ನೋಡಿ ಇನ್ನು ಕಾಲನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಗೊತ್ತಾಯಿತು. ಆಗ ಇಯಾನ್ ಕಾರ್ಡೋಜೋ ಅಲ್ಲೇ ಇದ್ದ ಡಾಕ್ಟರಿಗೆ ತಮ್ಮ ಕಾಲನ್ನು ಕತ್ತರಿಸುವಂತೆ ಹೇಳಿದರು. ಆಗ ಡಾಕ್ಟರ್, ಈಗಿನ ಪರಿಸ್ಥಿತಿಯಲ್ಲಿ ಕಾಲನ್ನು ಕತ್ತರಿಸಲು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾವುದೇ ಉಪಕರಣಗಳಿಲ್ಲ ಎಂದು ಹೇಳಿದರು. ಆಗ ಇಯಾನ್ ಕಾರ್ಡೋಜೋ ಕುಕುರಿ ಎಲ್ಲಿ ಎಂದು ಕೇಳಿದರು. ಅಲ್ಲಿದ್ದ ಸೈನಿಕರಿಗೆ ಕುಕುರಿಯಿಂದ ಕಾಲು ಕತ್ತರಿಸಲು ಹೇಳಿದರು. ಇದನ್ನು ಕೇಳಿ ಭಾರತೀಯ ಸೈನಿಕರು ಒಂದು ಕ್ಷಣ ಗಾಬರಿಯಾದರು ಮತ್ತು ಇದು ನಮ್ಮಿಂದ ಸಾಧ್ಯವಿಲ್ಲ, ಡಾಕ್ಟರ್ ಬರುವವರೆಗೂ ಕಾಯಿರಿ ಎಂದು ಹೇಳಿದರು. ಆಗ ಕಾರ್ಡೋಜೋ ಕುಕುರಿಯಿಂದ ತಮ್ಮ ಕಾಲನ್ನು ತಾವೇ ಕತ್ತರಿಸಿದರು. ನಂತರ ಕತ್ತರಿಸಿದ ಕಾಲನ್ನು ಮಣ್ಣಿನಲ್ಲಿ ಹುಗಿಯಿರಿ ಎಂದು ಹೇಳಿದರು. ಕಾಲು ಕತ್ತರಿಸಿದ ನಂತರ ಇಯಾನ್ ಕಾರ್ಡೋಜರಿಗೆ ತೀವ್ರ ನೋವು ಶುರುವಾಯಿತು. ನೋವು ಕಡಿಮೆಯಾಗಲು ಪೇನ್ ಕಿಲ್ಲರ್, ಮಾರ್ಫಿನ್ ಯಾವುದೂ ಇರಲಿಲ್ಲ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಆಪರೇಷನ್ ಮಾಡುವುದು ಅನಿವಾರ್ಯವಾಗಿತ್ತು. ಇಲ್ಲವಾದರೆ ಗ್ಯಾಂಗ್ರೀನ್ನಿಂದ ಅವರ ಪ್ರಾಣ ಹೋಗುತ್ತಿತ್ತು. ಸಿಲೆಟ್ನಲ್ಲಿ ಒಂದು ಪಾಕಿಸ್ತಾನದ ಮಿಲಿಟರಿ ಹಾಸ್ಪಿಟಲ್ ಇತ್ತು. ಆ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೊಡಿಸಲು ಸಿಇಒ ಮುಂದಾದಾಗ ಇಯಾನ್ ಕಾರ್ಡೋಜೋ ಅಂತಹ ನೋವಿನಲ್ಲೂ 2 ಷರತ್ತುಗಳನ್ನು ಹಾಕುತ್ತಾರೆ. ಅದೇನೆಂದರೆ, ನಾನು ಯಾವುದೇ ಪಾಕಿಸ್ತಾನಿಯ ರಕ್ತವನ್ನು ತೆಗೆದುಕೊಳ್ಳುವುದಿಲ್ಲ. ಎರಡನೆಯದು, ನನ್ನ ಆಪರೇಷನ್ ನಡೆದಾಗ ನೀವು ಅಲ್ಲಿಯೇ ಇರಬೇಕು, ಏಕೆಂದರೆ ಅವರು ನನ್ನ ಮತ್ತೊಂದು ಕಾಲನ್ನು ಕತ್ತರಿಸಬಾರದು ಎಂದು ಹೇಳುತ್ತಾರೆ. ಕೊನೆಗೂ ಸಿಲೆಟ್ ಆಸ್ಪತ್ರೆಯಲ್ಲಿ ಇಯಾನ್ ಕಾರ್ಡೋಜರ ಆಪರೇಷನ್ ಆಯಿತು. ನಂತರ ಅವರಿಗೆ ಪುಣೆಯ ಆರ್ಮಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ನೀಡಿ ಕೃತಕ ಕಾಲನ್ನು ಅಳವಡಿಸಲಾಯಿತು. ಕೃತಕ ಕಾಲನ್ನು ಅಳವಡಿಸಿದ ನಂತರ ಇಯಾನ್ ಕಾರ್ಡೋಜರಿಗೆ ಆಫೀಸ್ ವರ್ಕ್ ಅನ್ನು ನೀಡಲಾಯಿತು. ಭಾರತೀಯ ಸೇನೆಯಲ್ಲಿ ವಿಕಲಾಂಗರಾದ ನಂತರ ಫೀಲ್ಡ್ ವರ್ಕ್ನಿಂದ ದೂರವಿಡಲಾಗುತ್ತದೆ. ಶರೀರದ ಕಣಕಣದಿ ಸಾಹಸ ತುಂಬಿದ ಇಯಾನ್ ಕಾರ್ಡೋಜೋ ಈ ರೀತಿಯ ಸಿಸ್ಟಮ್ನ ವಿರುದ್ಧ 7 ವರ್ಷಗಳವರೆಗೆ ಹೋರಾಡುತ್ತಾರೆ. ಇಯಾನ್ ಕಾರ್ಡೋಜೋ ಬ್ಯಾಟಲ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನೀಡಿದರು. ಅದರಲ್ಲಿ ರನ್ನಿಂಗ್ ಮಾಡಿದರು, ಜಂಪಿಂಗ್ ಮಾಡಿದರು, ಗುಡ್ಡ ಹತ್ತಿದರು. ಹೀಗೆ ಎಲ್ಲ ಫಿಸಿಕಲ್ ಟೆಸ್ಟ್ಗಳನ್ನು ಪಾಸ್ ಮಾಡಿ ನಾನು ಕೂಡ ಎಲ್ಲರಂತೆ ಫಿಟ್ ಆಗಿದ್ದೀನಿ ಎಂದು ಸಾಬೀತು ಮಾಡಿದರು. ಆಗಿನ ಸಮಯದಲ್ಲಿ ಆರ್ಮಿ ಚೀಫ್ ಇದ್ದ ತಪೇಶ್ವರ್ ನಾರಾಯಣ್ ರೈನಾ ಇಯಾನ್ ಕಾರ್ಡೋಜೋರನ್ನು ಲದ್ದಾಖ್ಗೆ ಕರೆಸಿಕೊಂಡರು. ಅಲ್ಲಿ ಕಾರ್ಡೋಜರ ಫಿಟ್ನೆಸ್ ನೋಡಿದ ನಂತರ ಸೇನಾ ವರಿಷ್ಠ ಅಧಿಕಾರಿಯಾಗಲು ನಡೆಸುವ ಎಲ್ಲಾ ಪರೀಕ್ಷೆಗಳನ್ನು ಪಾಸ್ ಆದ ನಂತರ ಕಾರ್ಡೋಜರಿಗೆ ಕೇವಲ ಒಂದು ಬೆಟಾಲಿಯನ್ ಅಲ್ಲ, ಒಂದು ಬ್ರಿಗೇಡ್ ಅನ್ನು ಮುನ್ನಡೆಸುವ ಜವಾಬ್ದಾರಿ ನೀಡಿದರು. ಇಯಾನ್ ಕಾರ್ಡೋಜೋ ಜನರಲ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದರು. ಮೇಜರ್ ಜನರಲ್ ಇಯಾನ್ ಕಾರ್ಡೋಜೋ ಯುದ್ಧದಲ್ಲಿ ತೋರಿದ ಅದಮ್ಯ ಸಾಹಸಕ್ಕೆ ಅವರಿಗೆ ಅತಿ ವಿಶಿಷ್ಟ ಸೇನಾ ಮೆಡಲ್ ನೀಡಿ ಗೌರವಿಸಲಾಗಿದೆ. ಭಾರತ 1971 ಯುದ್ಧವನ್ನು ಗೆಲ್ಲಲು ಇಯಾನ್ ಕಾರ್ಡೋಜೋ ನೀಡಿದ ಕೊಡುಗೆ ಮಹತ್ತರವಾದದ್ದು. ಈ ಯುದ್ಧದಲ್ಲಿ ಇಯಾನ್ ಕಾರ್ಡೋಜೋ ತೋರಿದ ಸಾಹಸ ಭಾರತೀಯ ಸೇನೆಯ ವೀರ ಪರಂಪರೆಗೆ ಹಿಡಿದ ಕೈಗನ್ನಡಿ. ಮೇಜರ್ ಜನರಲ್ ಇಯಾನ್ ಕಾರ್ಡೋಜೋ ಕುರಿತಾದ ಇವತ್ತಿನ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಥ್ಯಾಂಕ್ ಯು.